ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶೋ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸರಿ ವಿತೌಟ್ ಕುಚ್ಚು ಡಿಸೈನು, ಓನ್ಲಿ ಬಾರ್ಡರ್ ಡಿಸೈನು. ಇದು ಕಾಟನ್ ಸಿಲ್ಕ್ಗೆ, ಮೈಸೂರು ಸಿಲ್ಕ್ಗೆ ತುಂಬ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ಮೈಸೂರು ಸಿಲ್ಕ್ಗೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಫ್ರೆಂಡ್ಸ್. ನಾರ್ಮಲ್ ಡಿಸೈನೇ ಚಿಕ್ಕ ವೇರಿಯೇಷನ್ ಟೈಪ್ ಮಾಡಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರ 10ನೇ ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಫಾಸ್ಟಾಗಿ ಆಗೋವಂಥ ಡಿಸೈನ್ ಇದು. ಜಸ್ಟ್ ಬಾರ್ಡರ್ ಡಿಸೈನು ಐಡಿಯಾಗೋಸ್ಕರ ತೋರಿಸಿದ್ದೀನಿ. ಸ್ಟಾರ್ಟಿಂಗು 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈವನ್ ಬಿಗಿನರ್ಸ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಜಸ್ಟು ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಬಿಗಿನರ್ಸ್ ವೆರಿ ಬೇಸಿಕ್ ಗೊತ್ತಿದ್ರು ಸಾಕಾಗುತ್ತೆ. ಫಸ್ಟು 2 ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿದ್ದೀನಿ. ಇವಾಗ 2 ಚೈನ್ ಹಾಕಿದ್ದೀನಿ ನೋಡಿ. 2 ಚೈನ್ ಹಾಕಿದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಲ್ಲೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ಕೋತೀನಿ, ಮತ್ತು ಇನ್ನೆರಡು ದಾರನ 1 ಮಾಡ್ಕೋತೀನಿ. ಸೊ ಒಂದು ಡಬಲ್ ಕ್ರೋಶೆ ಆಗುತ್ತೆ. ಫಸ್ಟ್ 2 ಚೈನು, ಒಂದು ಡಬಲ್ ಕ್ರೋಶೆ 2 ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ ಅಗೇನ್ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ 2 ಚೈನ್ ಮಾಡ್ಕೋತೀನಿ. 2 ಚೈನು, ಒಂದು ಡಬಲ್ ಕ್ರೋಶೆ ಮಾಡಿ ಮತ್ತೆ 2 ಚೈನ್ ಮಾಡ್ಕೊಂಡಿದ್ದೀನಿ. ಸೊ 2 ಚೈನ್ ಆದ ತಕ್ಷಣ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 2 ಚೈನು ಡಬಲ್ ಕ್ರೋಶೆ ಸ್ಟಾರ್ಟಿಂಗ್ ಇತ್ತು ಅಲ್ವಾ, ಸೊ ಅದ್ರ ಸೆಂಟರ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಇವಾಗ ನೀಡಲ್ ಮೇಲೆ 2 ದಾರ 1 ಮಾಡ್ಕೋತೀನಿ, ಮತ್ತೆರಡು ದಾರ 1 ಮಾಡ್ಕೋತೀನಿ. ಸೊ 2 ಚೈನ್ ಡಬಲ್ ಕ್ರೋಶೆ ಆದಮೇಲೆ ಅಗೇನ್ 2 ಚೈನು 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ, ಅದು ಸೆಂಟ್ರ್ ಗ್ಯಾಪಲ್ಲಿ. ಮತ್ತು ಅಲ್ಲಿಂದ 3 ಚೈನ್ನ ಮಾಡ್ಕೋತೀನಿ ಫ್ರೆಂಡ್ಸ್. 3 ಚೈನ್ಸ್ ಹಾಕ್ಕೋಬೇಕು. ಇವಾಗ 3 ಚೈನ್ಸ್ ಹಾಕ್ಕೊಂಡು ಈ 2 ಸೆಕೆಂಡ್ ಸ್ಟೆಪ್ಪಲ್ಲಿ 2 ಚೈನು ಕಂಬ ಇರುತ್ತಲ್ಲ ಅದ್ರ ಸೆಂಟ್ರಲ್ಲಿ ನೀಡಲ್ ಹಾಕಿ ದಾರನ ತಂದು, ಸೊ ಇವಾಗ ಒಂದು ಸಿಂಗಲ್ ಕ್ರೋಶೆ ಅಷ್ಟೇ. ಡೈರೆಕ್ಟಾಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ತೀನಿ. ಒಂದು ಸಿಂಗಲ್ ಕ್ರೋಶೆ ಆಯಿತು, ಅಂದರೆ ಒಂದು ಪಿಕಾಟ್ ಆಯಿತು ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಸ್ಟೆಪ್ಪಲ್ಲಿರೋ 2 ಚೈನು ಕಂಬದ ಮಧ್ಯದಲ್ಲೇ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಇಲ್ಲಿ ಒಂದು ಕಂಬನ ಮಾಡಿಕೊಂಡೆ. ಕಂಬ ಆಗಿದ ತಕ್ಷಣ 3 ಚೈನ್ ಹಾಕಿ ಅದನ್ನು ಪಿಕೌಟ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು, ಸೊ ಈಗೇನು ಕಂಬ ಮಾಡಿದ್ವಿ ಅದ್ರ ಕೆಳಗಡೆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪ್, ಸ್ಟಾರ್ಟಿಂಗ್ 2 ಚೈನ್ ಕಂಬ ಇತ್ತಲ್ಲ ಅದ್ರ ಸೆಂಟ್ರಲ್ಲೇ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ ಮಾಡಿ ಈ ಡಬಲ್ ಕ್ರೋಶೆ ಕೆಳಗಡೆ ಇರೋ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ ನಾರ್ಮಲ್ ಪಿಕಾಟ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಡೈರೆಕ್ಟಾಗಿ ಹಾಕ್ತಾಯಿದ್ವಿ. ಈ ಸತಿ 2 ಚೈನು 1 ಕಂಬ ಮಾಡಿ ಆ ಸೆಂಟ್ರಲ್ಲಿ ನಾವು 4 ಪಿಕಾಟ್ಸ್ನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ನಿಮಗೆ ಡಿಫ್ರೆಂಟ್ ಲುಕ್ ಬರುತ್ತೆ. ನಾರ್ಮಲ್ ಯಾವಾಗಲೂ ಸ್ಯಾರಿ ಹತ್ತಿರಕ್ಕೆ ನಾವು ಪಿಕಾಟ್ಸ್ ಹಾಕೋದಕ್ಕೂ ಈ ಥರ ಮಾಡಿ ಹಾಕೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಸೊ ಈ ಥರ 4 ಪಿಕಾಟ್ಸ್ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಈವನ್ ಬಿಗ್ ಸೈಜ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಅದು ಕೂಡ ಒಂದು ಸ್ವಲ್ಪ ಎದ್ದು ಕಾಣಿಸುತ್ತೆ. ಇಲ್ಲಿ ನಾರ್ಮಲ್ ಮೀಡಿಯಮ್ ಸೈಜ್ ಹಾಕೋತಾ ಇದ್ದೀನಿ. ಈವನ್ ಸ್ಮಾಲ್ ಕೂಡ ನಡೆಯುತ್ತೆ. ಸೊ ಬೀಡ್ ಹಾಕಿ ಪೇಸ್ಟಲ್ ಕಲರ್ ಸ್ಯಾರೀಸ್ ಆದರೆ ಪರ್ಲ್ ಹಾಕಿ, ಸೊ ಗೋಲ್ಡನ್ ಜರಿ ಇರೋ ಸ್ಯಾರೀಸ್ ಆದರೆ ಗೋಲ್ಡ್ ಬೀಡ್ ಆ ಥರ ಚೇಂಜ್ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ 2 ಚೈನು 1 ಕಂಬ ಹಾಕಿದ್ವಿ ಅಲ್ಲ, ಇವಾಗ 2 ಡಬಲ್ ಕ್ರೋಶೆ ಮಾಡ್ತೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಹಾಕ್ತೀನಿ. ಅಂದರೆ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರನ 1 ಮಾಡ್ಕೊಳ್ತೀನಿ. ಒಂದು ಕಂಬ ಆಯಿತು. ಸ್ಟಾರ್ಟಿಂಗ್ 2 ಚೈನು 1 ಕಂಬ ಮಾಡಿದ್ವಿ ಅಲ್ವಾ, ಇವಾಗ 2 ಕಂಬನೇ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸತಿ ಡಬಲ್ ಕ್ರೋಶೆನೇ ಪಕ್ಕದಲ್ಲೇ, ಜಾಸ್ತಿ ಗ್ಯಾಪ್ ಬಿಡಬಾರ್ದು. ಸೇಮ್ ಪಕ್ಕದಲ್ಲೇ ಒಂದೇ ಹೈಟು ಕಂಬ, ನಾವು ಬೇಸ್ಲೈನ್ ಥರ ಈ ಥರ 2 ಕಂಬ ಮಾಡ್ತೀವಲ್ಲ ಫ್ರೆಂಡ್ಸ್, ಸೇಮ್ ಲೆಂತಾಗಿ ಬರಬೇಕು. ಸೊ ಒಂದು ಶಾರ್ಟು ಒಂದು ಹೈ ಲೆಂತು ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಇವಾಗ 2 ಡಬಲ್ ಕ್ರೋಶೆ ಆದಮೇಲೆ ಅಗೇನ್ 2 ಚೈನ್ ಹಾಕ್ತೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕೆಳಗಡೆ ಸ್ಟೆಪ್ಪಲ್ಲಿ ಏನು 2 ಕಂಬ ಹಾಕಿದ್ವಿ ಆ 2 ಕಂಬನ ಮಧ್ಯದಲ್ಲಿ ನೀಡಲ್ ಹಾಕಿ ದಾರನ ತಂದು ಮತ್ತೆ ಒಂದು ಕಂಬನ ಮಾಡ್ಕೊಳ್ತೀನಿ. 2 ಚೈನ್ ಆಯಿತು, ಒಂದು ಕಂಬನ ಮಾಡಿಕೊಂಡೆ. ಸೊ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಇವಾಗ 3 ಚೈನ್ ಹಾಕೋಣ. ಸೊ 2 ಸ್ಟೆಪ್ ನಮಗೆ ಕಂಬ
2 ಕಂಬಗಳು ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ 2 ಚೈನು 1 ಕಂಬ ಮತ್ತು 3 ಚೈನ್ ಮಾಡಿ ಅಲ್ಲೇ ಪಿಕೌಟ್ ಮಾಡೋದು ಫ್ರೆಂಡ್ಸ್. ಅಷ್ಟೇ, ಕನ್ಫ್ಯೂಸ್ ಆಗೋದು ಬೇಡ. ಈ ತುಂಬ ಅಂದರೆ ತುಂಬ ಈಸಿ ಇದೆ. ಒಂದು ಸತಿ ಹಾಗಾದ್ರೆ ಒಂದು ಆರ್ಚ್ ಗೊತ್ತಾದರೆ ನಿಮಗೆ ಆರಾಮ್ಸಾಗಿ ಸ್ಪೀಡಾಗಿ ಹಾಕ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ 1 ಕಂಬ ಮಾಡ್ತೀನಿ, 3 ಚೈನ್ ಮಾಡಿ ಪಿಕೌಟ್ ಮಾಡ್ತೀನಿ. 3 ಚೈನ್ ಮಾಡ್ಕೊಳ್ಳೋಣ. ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಮತ್ತು ಸೇಮ್ ಅದೇ ಪ್ಲೇಸಲ್ಲಿ 2 ಕಂಬದ ಮಧ್ಯ ಇನ್ನೂ 2 ಕಂಬ ಮಾಡಿ ಪಿಕೌಟ್ ಮಾಡ್ಕೊಳ್ಳೋಣ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್, ತುಂಬ ಬೇಗ ಆಗೋಗುತ್ತೆ. ಅದು ಫಾಸ್ಟಾಗೆ ನೀವೊಂದು ತುಂಬ ಸಿಂಪಲ್ಲಾಗಿ ಒಂದು ಬಾರ್ಡರ್ ಡಿಸೈನ್ ಹಾಕ್ಕೊಡಿ ಅಂದರೆ ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು. ಜಸ್ಟ್ ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ. ಪಿಕಾಟ್ಸ್ ಎಲ್ಲ ಹೊಸದಲ್ಲ, ಸೊ ಬಿಗಿನರ್ಸು ಇದು ಬೇಗ ಹಾಕ್ಕೋಬೋದು. ಮತ್ತು ರೆಗ್ಯುಲರ್ಸ್ ಕೂಡ ತುಂಬ ಈಸಿ ಡಿಸೈನ್ ಅಂತ ಫಾಸ್ಟಾಗಿ ಮಾಡ್ಕೋಬೋದು. 4 ಪಿಕಾಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟಾರ್ಟಿಂಗ್ ಮೆಷರ್ಮೆಂಟ್ ನೋಡ್ಕೋಬೇಕು ಫ್ರೆಂಡ್ಸ್. ಒಂದೇ ಮೆಷರ್ಮೆಂಟ್ ಇದ್ದರೆ ತುಂಬ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ನಿಮಗೆ. ಸೊ ಆದಷ್ಟು ಒಂದೇ ಮೆಷರ್ಮೆಂಟಲ್ಲಿ ಕಂಬನ ಮಾಡ್ಕೊಳ್ಳೋಣ, ಸೇಮ್ ಲೆಂತಲ್ಲಿ ಒಂದೇ ಮೆಷರ್ಮೆಂಟಲ್ಲಿ. ಸೊ ಮತ್ತು 2 ಕಂಬ ಮಾಡ್ಕೊಳ್ತೀನಿ. 2 ಕಂಬ ಆಗಿದ ತಕ್ಷಣ 2 ಚೈನು 1 ಡಬಲ್ ಕ್ರೋಶೆ ಆ ಥರ ಮಾಡ್ಕೋಬೇಕು. ಸೊ ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಾಡ್ಕೊಂಡು ಹೋಗೋದು. ಇದಕ್ಕೆ ಯಾವುದೇ ಕುಚ್ಚು ಬಳಸಿಲ್ಲ ಫ್ರೆಂಡ್ಸ್, ಕುಚ್ಚೇ ಹಾಕಿಲ್ಲ. ಸೊ ಎಲ್ಲಾದರೂ ಕುಚ್ಚು ಬೇಕಂದರೆ ಈ ಬೀಡ್ ಏನಿದೆ ಮೀಡಿಯಮ್ ಸೈಜ್ ಬೀಡು ಅಲ್ಲಿ ಕುಚ್ಚು ಕಟ್ಕೋಬೋದು. ಬಟ್ ನಾನು ಜಸ್ಟ್ ಬಾರ್ಡರ್ ಡಿಸೈನ್ ಅಂತಲೇ ಕುಚ್ಚು ವಿತೌಟ್ ಕುಚ್ಚು ಡಿಸೈನ್ ತೋರಿಸಿರೋದು. ತುಂಬ ಈಸಿಯಾಗಿ 1 ಅವರ್ ಒಳಗೆ ನೀವು ಈ ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು. ತುಂಬ ಸ್ಪೀಡಾಗಿ ಮಾಡೋ ಅಂಥವ್ರು ಅಂದರೆ ತುಂಬ ಬಿಗಿನರ್ಸ್ ಅಲ್ದಿರ ರೆಗ್ಯುಲರ್ಸ್ ಮಾಡಿದ್ರೆ ಇನ್ನೂ ಬೇಗ 45 ಮಿನಿಟ್ಸು ಅಷ್ಟಕ್ಕೆ ನೀವು ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಡಿಸೈನು ಅಷ್ಟು ಬೇಗ ಮಾಡಿಬಿಡ್ಬೋದು ಈ ಡಿಸೈನ್ನ. ಸೊ ನೋಡಿ, ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಪಿಕಾಟ್ ಆಗುತ್ತೆ. ಮತ್ತು ಅಗೇನ್ 4 ಪಿಕಾಟ್ಸ್ ಮಾಡಿ 1 ಬೀಡ್ ಆ್ಯಡ್ ಮಾಡಿದ್ರೆ ಈ ಥರ ಡಿಸೈನ್ ಬರುತ್ತೆ. ಥರ ಸ್ಲ್ಯಾಂಟಾಗಿ ಟ್ರಯಾಂಗಲ್ ಶೇಪ್ ಕಾಣಿಸುತ್ತೆ ನಿಮಗೆ, ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಲಾಸ್ಟಲ್ಲಿ ನೋಡಿ 2 ಕಂಬ ಮಾಡಿಬಿಟ್ಟು ಒಂದು 3 ಚೈನ್ ಮಾಡಿ ಕಟ್ ಮಾಡಿ ನೀಡಲ್ ನಮ್ಮ ಸೈಡ್ ದಾರ ತೆಗೆದುಬಿಟ್ಟು ಕಟ್ ಮಾಡಿದ್ರೆ ಲಾಸ್ಟ್ ಆಗುತ್ತೆ. ಒಟ್ಟಿನಲ್ಲಿ 2 ಕಂಬ ಹಾಕಿ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಸೊ ಈ ರೀತಿ ಇದೆ ಫ್ರೆಂಡ್ಸ್. ಜಸ್ಟ್ ಇಷ್ಟೇ ಡಿಸೈನು ವಿತೌಟ್ ಕುಚ್ಚು, ಒಂದು ಬಾರ್ಡರ್ ಸಿಂಪಲ್ ಡಿಸೈನ್ ಅಷ್ಟೇ, ಕ್ರೋಶೆ ಡಿಸೈನು. ಸೊ ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ. ತುಂಬ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಯಾಕಂದರೆ ಪಿಕಾಟ್ ಯಾವಾಗಲೂ ನಾವು ಅಂಚಿಗೆ ಹಾಕ್ತಾಯಿದ್ವಿ, ಅಂದರೆ ಡೈರೆಕ್ಟ್ ಸಾರಿಗೆ. ಇದು 2 ಕಂಬ ಹಾಕಿ ಆ ಗ್ಯಾಪಲ್ಲಿ ಹಾಕಿದ್ದೀವಿ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಎಕ್ಸ್ಟ್ರಾ ಲೇಟ್ಸ್ ಅಂಟಿಸಿದ್ದೀವಿ ಟೈಪ್ ಕಾಣಿಸುತ್ತೆ. ತುಂಬ ನೀಟಾಗಿರುತ್ತೆ ಡಿಸೈನು. ಖಂಡಿತ ಮೈಸೂರು ಸಿಲ್ಕ್ಗೆ ಅಥವಾ ಕಾಟನ್ ಸಿಲ್ಕ್ಸ್ಗೆ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಡೋಣ ಮರಿಬೇಡಿ ಫ್ರೆಂಡ್ಸ್. ಹೊಸೊಬ್ಬರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು 300 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.